ಮಾಡೋಣ ಸೂಕ್ತ ಪರಿಹಾರಕ್ಕಾಗಿ ಹೋರಾಟ 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 ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ನಾವೆಲ್ಲ ರೈತರು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಅಪ್ಪ ಸರ್ಕಾರ ಅಂತ ಸರ್ಕಾರ ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ ಹೋರಾಟ ಅದಕ್ಕಾಗಿ ಹೋರಾಟ ಹೋರಾಟ ಎಲ್ಲರಿಗೂ ನಮಸ್ಕಾರ. ಈ ದಿನ ಇಲ್ಲಿ ಕಸ್ಬಾ ಹೋಬಳಿ ಏನ್ ಗ್ರಾಮ ಪಂಚಾಯತಿಗಳು ಕೊಟ್ಟ ಗ್ರಾಮ ಪಂಚಾಯತಿ ಹೊನ್ನಗೊಂಡಹಳ್ಳಿ ಮದನೂರು ಇದೇನ್ ಭಾಗದಲ್ಲಿ ಗ್ರಾಮ ಪಂಚಾಯತಿಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಅದರ ವಿರುದ್ಧವಾಗಿ ನಾವಿವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಶಾಶ್ವತ ಪರಿಹಾರ ನೀಡಲು ಅಧಿಕಾರಿಗಳು ಹಿಂದೇಟು ಹಾಕಿದ್ರೆ ಮುಂದಿನ ಗುರುವಾರದೊಳಗಾಗಿ ನಮ್ಮ ಪರಿಹಾರ ಸಿಗಲಿಲ್ಲ ಅಂದ್ರೆ ನಾವು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಎಲ್ಲಾ ರೈತರುಗಳು ಸಹ ಉಪವಾಸ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೋಬೇಕು. ಇಲ್ಲಿ ರೈತರು ಕೊಟ್ಟ ಪಂಚಾಯತಿಲಿ ಒಂಥರ ರೈತರಿಲ್ಲ, ಮದ್ದೂರು ಪಂಚಾಯತಿಲಿ ಬೇರೆ ರೈತರಿಲ್ಲ, ವನಗೇನಹಳ್ಳಿ ಪಂಚಾಯತಿಲಿ ಬೇರೆ ರೈತರಿಲ್ಲ. ರೈತರೆಲ್ಲ ಒಂದೇ. ಎಲ್ಲಾ ರೈತರಿಗೂ ಏನ್ ಪೂರಕ ಬೆಂಬಲ ಬೆಲೆ ಕೊಡಬೇಕು ಅವ್ರಿಗೆ ಜಮೀನಿಗೆ, ಅದನ್ನ ಅಷ್ಟೇ ಬೆಲೆ ಕೊಟ್ಟು ಅವ್ರ ಪರಿಹಾರ ನಿಗದಿ ಮಾಡೋವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಾವು ನಿಲ್ಸಲ್ಲ. ದಯವಿಟ್ಟು ಅಧಿಕಾರಿಗಳು ಇದು ತಮಗೆ ನಮ್ಮ ಮೂಲಕ ಹಾಗೂ ಮಾಧ್ಯಮದ ಮೂಲಕ ನಿಮಗೆ ಎಚ್ಚರಿಕೆ ಇದು. ಪಂಚಾಯತಿ ಕೊಟ್ಟ ಗ್ರಾಮದ ರಂಗಯ್ಯನವರು ನಾವು ನಮ್ಮ ಹೋರಾಟ ಏನಿದ್ರು ಪರಿಹಾರ ಕಡಿಮೆ ಇದ್ದೆ, ಆ ಪರಿಹಾರ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಇವತ್ತು ಹೋರಾಟ ಮಾಡ್ತಾ ಇರೋದು. ರಾಷ್ಟ್ರೀಯ ಹೆದ್ದಾರಿ 544 ಈ ಆಂಧ್ರ ಗಡಿಯಿಂದ ಸಿರಾ IB ಸರ್ಕಲ್ ವರೆಗೂ ಸುಮಾರು ರೈತರುಗಳ ಜಮೀನಿನಲ್ಲಿ ಹಾದು ಹೋಗ್ತಾ ಇದೆ. ಅದಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ದರ ನಿಗದಿ ಮಾಡಿದ್ದಾರೆ. ಮತ್ತೆ ಟೌನ್ ಲಿಮಿಟ್ ನಲ್ಲಿ ಕೊಟ್ಟ ಗ್ರಾಮ ಇದೆ. ಆದ್ರೂ 6 ಕಿಲೋಮೀಟರ್ ಇರೋ ಅಂತ ಗ್ರಾಮನ 7.5 ಕಿಲೋಮೀಟರ್ ಅಂತ ಮೆನ್ಷನ್ ಮಾಡಿ ಅವಾರ್ಡ್ನಲ್ಲಿ ನಮಗೆ ಈ ಕೊಟ್ಟ ಗ್ರಾಮ ಪಂಚಾಯತಿಗೆ ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅದರಿಂದ ಅದು 6 ಕಿಲೋಮೀಟರ್ ಮಾತ್ರ ಇದೆ ಸಿರಾ ಟೌನ್ಗೆ. ಇದನ್ನ ಹೆಚ್ಚಿನ ದರ ನಿಗದಿ ಮಾಡಬೇಕು. ಮತ್ತೆ ರೈತರುಗಳಿಗೆ ಸೂಕ್ತ ಬೆಲೆಯನ್ನು ನೀಡಬೇಕು ಎಕರೆ ಮೇಲೆ. ಈ ಮೂಲಕ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ತೇವೆ. ಮತ್ತೆ ಅದರಲ್ಲಿ ಕೆಲವಾರು ಬೋರ್ಗಳು ಕಣ್ಣಿಗೆ ಕಾಣದ ಬೋರ್ಗಳಿದಾವೆ, ಅದನ್ನ ತಿಳಿದು ಮತ್ತೆ ಪರಿಶೀಲನೆ ಮಾಡಿ ಅವುಗಳಿಗೂ ಸಹ ಪರಿಹಾರ ನೀಡಬೇಕು. ಮತ್ತು ಪೈಪ್ಲೈನ್ಗಳು ಹಾದು ಹೋಗತ್ತಂತ ದಾರಿಯಲ್ಲಿ ಸುಮಾರು ಪೈಪ್ಲೈನ್ಗಳು 2 ಪೈಪ್ಲೈನ್ಗಳು ಇದಾವೆ, ಅದಕ್ಕೂ ಪರಿಹಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ. ಕೇಳಿದ್ರೆ ನಾವೇ ಮಾಡ್ತೀವಿ ಹಂಗೆ ಅಂತಾರೆ. ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಾಗೋದಿಲ್ಲ. ಈಗಲೇ ಅದನ್ನ ನಮಗೆ ಅಮೌಂಟಿನ ಮೂಲಕ ಹಣದ ಮೂಲಕ ಪರಿಹಾರ ನೀಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಸರ್ ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಅಂತ. ಇವ್ರೇನ್ ಸರ್ವೆ ಮಾಡಕ್ ಬಂದಿದಾರೋ ಇವರು ರೋಡ್ನವರು ಇವರು ನೀಟಾಗಿ ಗೆಜೆಟ್ ಅಲ್ಲಿ ಇರೋ ತರ ಮಾಡಿಲ್ಲ. ಈ ಗೆಜೆಟ್ ಇರೋ ತರ ಮಾಡಬೇಕೆಂದು ನನ್ನ ಮನವಿ. ಏನಾನ ಗೆಜೆಟ್ ಅಲ್ಲಿ ಪ್ರಕಾರ ಮಾಡಲಿಲ್ಲ ಅಂದ್ರೆ ನಾನು ಸ್ಟೇ ತರಕ್ಕೆ ನಾವು ರೆಡಿಯಾಗಿದ್ದೀವಿ. ಬಲಗಡೆಗೆ ಕಡಿಮೆ ತಗೊಂಡಿದ್ದಾರೆ, ವಿತೌಟ್ ಸೆಂಟರ್ ಪಾಯಿಂಟ್ ಇಂದ ತಗೊಂಡಿಲ್ಲ. ಇದು ನನ್ನ ಆಕ್ಷೇಪಣೆ. ನಾನು ಇದನ್ನು ಕೋರ್ಟಲ್ಲಿ ಕೋರ್ಟ್ ಹಾಕಿರ್ತೀನಿ. ನೋಟಿಸ್ ಸರಿಯಾಗಿ ಕೊಟ್ಟಿಲ್ಲ.
ಎಲ್ಲರಿಂದನೂ ಒಂದೇ ತೋರಿಸ್ತಾವ್ರೆ. ಗೆಜೆಟ್ ಅಲ್ಲಿ ನೋಡಿದ್ರೆ ಒಂದ್ ಕಡೆ ಇದೆ, ಗೆಜೆಟ್ ಇನ್ನೊಂದು ಕಡೆ ರೋಡ್ ತೆಗೆದಿದ್ದಾರೆ ಇವರು. ಥ್ಯಾಂಕ್ ಯು.